ವಿದ್ಯಾರ್ಥಿಗಳೇ, we learn about the Hobbes social contract theory, sovereignty and the law in this session. The social contract theory, SCT ಅಂತ ನಾನು ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ. So let us study something, or let us know something about what was the situation or the conditions of the state of nature during Hobbes' period. People were very greatly fed up with the uncertainty what was prevailing in the state of nature, and there was a ceaseless conflict was going on, and there was lots of strifes which was totally inevitable, so long men were guided by the dictates of the appetite also. So this is the situation there. So there was a kind of uncertainty, there was no certainty, and also lots of conflicts were going on, and there was no definite for this. ಪ್ರಕೃತಿಯ ಒಂದು ಸ್ಥಿತಿನಲ್ಲಿ ಚಾಲ್ತಿಯಲ್ಲಿದ್ದಂತಹ ಅನಿಶ್ಚಿತತೆಯಿಂದ ಬಹಳ ಜನರು ಬಹಳ ಬೇಸರಗೊಂಡಿರ್ತಾರೆ. ಅದೇ ರೀತಿಯಲ್ಲಿ ತಡೆರಹಿತ ಸಂಘರ್ಷ ಇರುತ್ತೆ, ಮತ್ತು ಕಲಹ ಅನಿವಾರ್ಯವೂ ಸಹ ಅಲ್ಲಿ ಇರುತ್ತೆ. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ, ಸೊ ನಮಗೀಗಾಗಲೇ ಗೊತ್ತಿದೆ, ಅಲ್ಲಿ ಮೆನ್ ಅಂದರೆ ಪೀಪಲ್ ಹಸಿವಿನ ಆಜ್ಞೆಗಳಿಂದ ಮಾರ್ಗದರ್ಶನವನ್ನು ತಗೊಳ್ತಾ ಇರ್ತಾರೆ. ದ ಅಪೆಟೇಟ್, ಹಸಿವು ಅನ್ನೋದು ಹಾಗೆ ಇರುತ್ತೆ, ಅಥವಾ ಡಿಸೈರ್ಸ್ ಅಂತ ಬೇಕಾದ್ರೂ ನೀವು ಹೇಳ್ತಾ ಹೋಗ್ಬೋದು. And they could escape only through setting common power which could restrain and protect every individual. And also like ಇವರು ಹೇಗೆ ಅವರು ಇದರಿಂದ ಹೊರಗೆ ಬರ್ಬೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಯಾರಾದರೂ ಕಂಟ್ರೋಲ್ ಮಾಡಿದಾಗ ನಿಗ್ರಹಿಸೋದಕ್ಕೆ ಮತ್ತು ರಕ್ಷಿಸೋದಕ್ಕೆ ಸಾಮಾನ್ಯ ಶಕ್ತಿಯನ್ನು ಹೊಂದಿರೋದ್ರ ಮೂಲಕ ಮಾತ್ರ ಅವರು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕಾಮನ್ ಪವರ್ ಅಂತ ಹೇಳಿದ್ರೆ ವೇರ್ ಒನ್ ಪವರ್ ಕ್ಯಾನ್ ಕಂಟ್ರೋಲ್ ಎವ್ರಿಬಡಿ. ಯಾರಾದರೂ ಒಬ್ಬರು ಮಾತ್ರ ಎಲ್ಲ ಪವರು ಒಬ್ಬರ ಹತ್ರ ಇದ್ದಾಗ ಮಾತ್ರನೇ ಈ ಒಂದು ಸಿಚುಯೇಷನಿಂದ ಅವ್ರು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ವಾಟ್ ಈಸ್ Hobbes says here? He says that the only way to erect such a common power as may be able to of one other is to confer all their power and strengthen upon one man or upon assembly of men that may reduce all their wills. So he also says that, which is as much as to say, to appoint one man or the assembly of men to leave their person, this is more consent and concord. It is real unity of them all in one and supreme power. ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಹಾಬ್ಸ್ ಅವರು. ಇಲ್ಲಿ ಎಲ್ಲನೂ ಸರಿ ಹೋಗಬೇಕು, ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಕಾಮನ್ ಪವರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಅಂದರೆ ಸಾಮಾನ್ಯ ಶಕ್ತಿಯನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ಸಾಮಾನ್ಯ ಶಕ್ತಿಯಿಂದ ಮಾತ್ರ ಇವೆಲ್ಲವನ್ನು ಸಾಧ್ಯವಾಗಿಸಲಿಕ್ಕೆ ಸಾಧ್ಯ. ಇನ್ನೊಬ್ಬರಿಗೆ ಸಾಧ್ಯವಾಗುವ ಏಕೈಕ ಮಾರ್ಗ ಅಂತ ಹೇಳಿದಾಗ ಅವರ ಎಲ್ಲ ಶಕ್ತಿಯನ್ನು ಮತ್ತು ಶಕ್ತಿಯನ್ನು ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬರ ಮೇಲೆ, ಒಂದು ಅಸೆಂಬ್ಲಿ ಅಂತ ಹೇಳ್ತೀವಲ್ಲ, ಅಸೆಂಬ್ಲಿ ಮೇಲೆ ಅವರು ಎಲ್ಲ ಇಚ್ಛಾಶಕ್ತಿಗಳಿಂದ ಇವರು ಇದನ್ನು ಇಂತಹ ಒಂದು ಸಿಚುಯೇಷನನ್ನು ಅವರು ಕಡಿಮೆ ಮಾಡ್ತಾ ಹೋಗ್ಬೋದು. ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ಒಂದು ಸಭೆಯನ್ನು, ತಮ್ಮ ವ್ಯಕ್ತಿಯನ್ನು ಬಿಡೋದಕ್ಕೆ ಅವರು ನೇಮಕ ಮಾಡೋದಕ್ಕೆ ಎಷ್ಟು ಹೇಳಬೇಕು ಅಂದರೆ ಇದು ಹೆಚ್ಚು ಒಪ್ಪಿಗೆ ಮತ್ತು ಸಮನ್ವಯ ಎರಡನ್ನೂ ಸಹ ನಾವಿಲ್ಲಿ ನೋಡಬೇಕಾಗತ್ತೆ. ಇದು ಅಂದರೆ ಅವರೆಲ್ಲರ ನಿಜವಾದ ಏಕತೆ ಮತ್ತು ಸರ್ವೋಚ್ಚ ಶಕ್ತಿಯಿಂದಲೇ ಮಾತ್ರ ಈ ಕಾಮನ್ ಪವರ್ ಅನ್ನೋದು ತೊಡಕೊಂಡಿರುತ್ತೆ. ವಾಟ್ ಆರ್ ದ ಫೀಚರ್ಸ್ ಆಫ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ವಾಟ್ ವಿ ಕಮ್ ಅಕ್ರಾಸ್ ಅಕಾರ್ಡಿಂಗ್ ಟು ಹಾಬ್ಸ್? ದಿ ಸಾವರಿನ್ is not a party to the contract, but rather the product of the contract. Sovereign, of course, he says that it is not a product of the contract. ಸೊ ಇಟ್ ಇಸ್ ನಾಟ್ ಎ ಪಾರ್ಟಿ, ಯಾವುದೇ ಒಂದು ಪಾರ್ಟಿ, ಒಂದು ಪಕ್ಷ ಅಲ್ಲ ಇದು. ಸೊ ಅವರು ಹೇಳ್ತಾ ಇರೋದ್ರ ಪ್ರಕಾರ, ಥಾಮಸ್ ಹಾಬ್ಸ್ ಅವರು ಹೇಳೋ ಪ್ರಕಾರ, ಅವರು ಇದರ ಬದಲಿಗೆ ಒಪ್ಪಂದದ ಒಂದು ಉತ್ಪನ್ನ ಅಂತ ಹೇಳ್ತಾ ಇರ್ತಾರೆ. ಸೊ ವಾಟ್ ಇಟ್ ಇಸ್ ನಾಟ್ ಒನ್ ಪಾರ್ಟಿ ಆರ್ ಇಟ್ ಇಸ್ ನಾಟ್ ಎ ಪಾರ್ಟಿ, ಬಟ್ ಇನ್ ಕೇಸ್ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ದ ಕಾಂಟ್ರಾಕ್ಟ್ ಶುಡ್ ಬಿ ದೇರ್. ಒಂದು ಒಪ್ಪಂದ ಅನ್ನೋದು ಆಗ್ತಾ ಹೋಗಬೇಕಾಗತ್ತೆ. ಹಿ ದೇರ್ ಫೋರ್ ನಾಟ್ ಓನ್ಲಿ ಸ್ಟ್ಯಾಂಡ್ಸ್ ಔಟ್ಸೈಡ್ ಇಟ್, ಬಟ್ he is also above it. In this way, Hobbes tries to justify absolute or despotic rule and denies all rights of resist the state to the individual. Hagagi, what is he saying? That he just wanted to, he is speaking and he is stressing more on the absolutism. ಅವರು ಅಬ್ಸಲ್ಯೂಟಿಸಮ್ ಎಲ್ಲವೂ ಸಹ ಒಬ್ಬ ವ್ಯಕ್ತಿನಲ್ಲೇ ಇಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ನಿರಂಕುಶ ನಿಯಮವನ್ನು ಇವರು ಸಮರ್ಥಿಸ್ಕೊಳ್ಳತಕ್ಕಂಥ ಒಂದು ಪ್ರಯತ್ನವೂ ಸಹ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಹಿ ಜಸ್ಟ್ ಜಸ್ಟಿಫೈಯಿಂಗ್ ದ ಡಿಕ್ಟೇಟರ್ ರೂಲ್ ಆರ್ ದಿಸ್ ಕೈಂಡ್ ಆಫ್ ಅಬ್ಸಲ್ಯೂಟಿಸಮ್
ಥ್ರೂ ಸೇಯಿಂಗ್ ಆಲ್ ದೀಸ್ ಥಿಂಗ್ಸ್. ರಾಜ್ಯವನ್ನು ವ್ಯಕ್ತಿಗೆ ವಿರೋಧಿಸುವ ಎಲ್ಲ ಹಕ್ಕುಗಳನ್ನು ಸಹ ಇವರು ನಿರಾಕರಿಸ್ತಾ ಹೋಗ್ತಾರೆ. ದಟ್ ಈಸ್ ವಾಟ್ ದ ರೂಲ್ ವಿಚ್ ಡಿನೈಸ್ ಆಲ್ ರೈಟ್ಸ್ ಆಫ್ ರೆಸಿಸ್ಟ್ ದ ಸ್ಟೇಟ್ ಆಫ್ ದ ಇಂಡಿವಿಜುವಲ್ ಆಲ್ಸೋ ಹಿಯರ್. And the second point here, it is about the Commonwealth. Commonwealth or the state is based on reason and not on fear of people. ಸೊ ಇವರು ಹೇಳೋ ಪ್ರಕಾರ ಇದು ಕಾಮನ್ವೆಲ್ತ್ ಒಂದು ರಾಜ್ಯದ ಒಂದು ಕಾರಣವನ್ನು ಆಧರಿಸಿರುತ್ತೆ ವಿನಃ ಭಯದ ಮೇಲೆ ಅಲ್ಲ. ಭಯ ಅನ್ನೋದು ಅಲ್ಲಿಂದ ಹೋಗಬೇಕು ಅಂತ ಇವರು ಹೇಳ್ತಿದ್ದಾರೆ. ಸೊ who renders the obedience to the authority of the state because of the rational apprehension that the end of the self-preservation is better served within the state. And also, the efficacy of the law, according to him, it depends on the extent to which the state has the power to enforce. And apart from all these things, he also says that ಜನರು ರಾಜ್ಯದ ಅಧಿಕಾರಕ್ಕೆ ವಿಧೇಯತೆಯನ್ನು ನೀಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಸ್ವಯಂ ಸಂರಕ್ಷಣೆಯ ಅಂತ್ಯವು ರಾಜ್ಯದೊಳಗೆ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇರುತ್ತೆ ಎಂಬ ಆತಂಕದಿಂದ ಅವರೇನು ಮಾಡ್ತಾರೆ, ಇದನ್ನೆಲ್ಲ ಒಪ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬರ್ತಾರೆ. ಕಾನೂನಿನ ಒಂದು ಪರಿಣಾಮ ಹೇಗಿರುತ್ತೆ ಅಂತ ಹೇಳಿದ್ರೆ ಎಷ್ಟು ರಾಜ್ಯಕ್ಕೆ ಎಷ್ಟು ಮಟ್ಟಿಗೆ ಜಾರಿಗೊಳಿಸುವ ಅಧಿಕಾರವನ್ನು ಅದು ಅವಲಂಬಿಸಿರುತ್ತೆ ಅನ್ನೋದು ನಮ್ಗೆ ಇದರಿಂದನೇ ಗೊತ್ತಾಗುತ್ತೆ. ಸೊ ದ ಎಫಿಕಸಿ ಆಫ್ ದ ಲಾ ಡಿಪೆಂಡ್ಸ್ ಆನ್ ದಿ ಎಕ್ಸ್ಟೆಂಟ್ ಆಫ್ ವಿಚ್ ದ ಸ್ಟೇಟ್ ಹ್ಯಾಸ್ ಎ ಪವರ್ ಟು ಎನ್ಫೋರ್ಸ್. ಸೊ ದಟ್ ಮೀನ್ಸ್ ದಟ್ ಇಫ್ ಯು ವಾಂಟ್ ಅ ಲಾ, ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎನಿ ಕೈಂಡ್ ಆಫ್ ದ ಲಾ, you give them the power to enforce the same thing. That means that the more the power the government is, the more the power it has to enforce the laws in the state. This is the meaning of, this is one of the important feature of the Hobbes, what he is saying about social contract theory. The sovereign is not a party to the contract, as just mentioned about, it is not a party. Hence, he cannot be guilty of violating the contract. ಸೊ ಇವರೇನು ಇದರಲ್ಲಿ ಒಂದು ಯಾವುದೋ ಒಂದು ಪಕ್ಷದ ಕಡೆಗೆ ಅವರು ಇಲ್ಲ ಇಲ್ಲಿ. ಆ್ಯಂಡ್ ಇಟ್ ಇಸ್ ನಾಟ್ ಇಂಡಿವಿಜುವಲಿಸ್ಟಿಕ್ ಆಲ್ಸೋ. ಸೊ ದೆರ್ ಇಸ್ ನೋ ಕ್ವಶನ್ ಆಫ್ ಫೀಲಿಂಗ್ ಗಿಲ್ಟ್, ಅಂದರೆ ಉಲ್ಲಂಘಿಸಿದ ತಪ್ಪಿತಸ್ಥ ನಾನು ಅಂತ ಹೇಳತಕ್ಕಂಥ ಒಂದು ಭಾವನೆಗಳು ಇಲ್ಲಿ ಸಲ್ಲೋದಿಲ್ಲ ಅಂತ ಅವರಿಗೆ ಅನಿಸುತ್ತೆ. ಜಸ್ಟಿಸ್ ಲೈಸ್ ಇನ್ ಅಡೆರೆನ್ಸ್ ಟು ದ ಕಾಂಟ್ರಾಕ್ಟ್ ಆ್ಯಂಡ್ ದ ಸಾವರಿನ್ ಕೆನಾಟ್ ಬಿ ಆನ್ ಜಸ್ಟಿಸ್. ಸೊ ಇದರಿಂದ ಏನಾಗುತ್ತೆ, ನ್ಯಾಯ ಅನ್ನೋದು ಒಪ್ಪಂದಕ್ಕೆ ಬದ್ಧವಾಗಿರುತ್ತೆ. ಸಾರ್ವಭೌಮ ಅನ್ಯಾಯವನ್ನು ಮಾಡಲಿಕ್ಕೆ ಇಲ್ಲಿಂದ ಸಾಧ್ಯನೇ ಇಲ್ಲ. ಓಕೆ, ಸೊ ದಟ್ ಈಸ್ ವಾಟ್ ದಿಸ್ ದ ಥರ್ಡ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಟರ್ಮ್ SCT ಅಕಾರ್ಡಿಂಗ್ ಟು ಥಾಮಸ್ ಹಾಬ್ಸ್. ವಾಟ್ ಈಸ್ he says about fourthly ಏನು ಹೇಳ್ತಾರೆ, ದ ಕಾಂಟ್ರಾಕ್ಟ್ ಒನ್ಸ್ ಕನ್ಕ್ಲೂಡೆಡ್ ಬೈ ದ ಇಂಡಿವಿಜುವಲ್ಸ್ ಕೆನಾಟ್ ಬಿ ರಿವೋಕ್ಡ್ ಬಿಕಾಸ್ ಒನ್ಸ್ ದ ಇಂಡಿವಿಜುವಲ್ ಸಬ್ಮಿಟ್ ದೇರ್ ವಿಲ್ಸ್ ಟು ದ ವಿಲ್ ಆಫ್ ದ ಸಾವರಿನ್, ಅವರಿಗೆ ಯಾವುದೇ ಒಂದು ರೈಟ್ಸ್ ಅನ್ನೋದು ಇರೋದಿಲ್ಲ. ದೇ ಹ್ಯಾವ್ ನೋ ರೈಟ್ ಟು ವಿಡ್ರಾ their consent without the permission of the sovereign. So that means that they have to follow the entire laws which has been given by the sovereign. Even if people try to conclude a fresh contract also, it would be a violation of the original social contract. So that means that there is no question of switching, or there is no question of modifications, or there is no question of changes also here, and would mean return to the pre-contract conditions, namely the state of nature. ಸೊ ನಾಲ್ಕನೇದಾಗಿ ಅವರು ತುಂಬ ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಒಮ್ಮೆ ಅವರು ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ರೆ ಅದನ್ನು ಮತ್ತೆ ಹಿಂತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ಕೊಡ್ತೀನಿ ನಾಳೆ ತೆಗೆದುಕೊಳ್ತೀನಿ ಅನ್ನತಕ್ಕಂಥದ್ದು ಇಲ್ಲಿ ಪಾಲಿಸಿ ಇಲ್ಲ. ಏಕೆಂದರೆ ಇಲ್ಲೇನಾಗಿದೆ, ತಮ್ಮ ಇಚ್ಛಾಶಕ್ತಿಯನ್ನು ಸಾರ್ವಭೌಮರಿಗೆ ಅವರು ಇಚ್ಛೆಯಿಂದನೇ ಸಲ್ಲಿಸಿರ್ತಾರೆ. ಸಾರ್ವಭೌಮರ ಅನುಮತಿ ಇಲ್ದಿರ ಅವ್ರು ವಾಪಸ್ ಅದನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಜನರು ಒಂದು ವೇಳೆ ಹೊಸ ಪ್ರಯತ್ನಕ್ಕೆ ಅವರು ಪ್ರಯತ್ನ ಮಾಡಿದ್ರು ಸಹ ಅದೇನಾಗುತ್ತೆ, ಒಂದು ಮೂಲ ಸಾಮಾಜಿಕವಾಗಿರತಕ್ಕಂಥ ಒಪ್ಪಂದ ಏನಾಗಿರುತ್ತೆ ಅದನ್ನು ವೈಲೇಟ್ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಇದು ಒಪ್ಪಂದದ ಪೂರ್ವದ ಪರಿಸ್ಥಿತಿಗಳಿಗೆ ಮರಳೋದು ಪ್ರಕೃತಿಯ ಒಂದು ಸ್ಥಿತಿನೂ ಆಗಿರುತ್ತೆ. ಕೊನೆಗೆ ಅಂದರೆ ಮೂಲ ಇಟ್ ಇಸ್ ದಟ್ ದೇ ಹ್ಯಾವ್ ಟು ಟ್ರೇಸ್ ಬ್ಯಾಕ್ ಟು ದ ಪ್ರೀ ಕಾಂಟ್ಯಾಕ್ಟ್ ಕಂಡೀಷನ್ಸ್, ದಟ್ ಈಸ್ ವಾಟ್ ಇಟ್ ಈಸ್ ನಥಿಂಗ್ ಬಟ್ ದ ಸ್ಟೇಟ್ ಆಫ್ ನೇಚರ್. Fifthly, the minority has no right here to object to the choice of the majority in the selection of the sovereign. And the Commonwealth tacitly accepts the will of the majority and does not accept the authority of the Commonwealth. So it remains outside it and it can be justly destroyed by it. ಸೊ ಐದನೇದಾಗಿ ಹೇಳಬೇಕು ಅಂತ ಹೇಳಿದಾಗ, ಅಲ್ಪಸಂಖ್ಯಾತರ ಒಂದು ಸಾರ್ವಭೌಮರ ಆಯ್ಕೆಯಲ್ಲಿ ಬಹುಸಂಖ್ಯಾತರ ಆಯ್ಕೆಯನ್ನು ಆಕ್ಷೇಪಿಸುವ ಹಕ್ಕು ಅಲ್ಪಸಂಖ್ಯಾತರಿಗೆ ಇರೋದಿಲ್ಲ. ಸೊ ಮೈನಾರಿಟಿ ಯಾರಿರ್ತಾರೆ, ದೇ ಶುಡ್ ಅಕ್ಸೆಪ್ಟ್ ದ ಮೆಜಾರಿಟಿ ಪೀಪಲ್. There is no question of they are going to oppose the majority will they have taken. And even ಕಾಮನ್ವೆಲ್ತ್ ಒಂದು ಭಾಗವನ್ನು ಪಡೆದುಕೊಳ್ಳೋ ಮೂಲಕ ಅಲ್ಪಸಂಖ್ಯಾತರು ಏನು ಮಾಡ್ಬೋದು, ಬಹುಮತದ ಅಂದರೆ ಒಂದು
ಇಚ್ಛಾ ಶಕ್ತಿಯನ್ನು ಮೌನವಾಗಿ ಅವರು ಸ್ವೀಕರಿಸ್ತಾ ಇರ್ತಾರೆ. ದೋ ದೇ ಹ್ಯಾವ್ ಟೇಕನ್ ದ ಕನ್ಸೆಂಟ್ ಹಿಯರ್, ಬಟ್ ಸ್ಟಿಲ್ ದೇ ವಿಲ್ ಬಿ ಒಬೇಯಿಂಗ್ ಆಲ್ ದಿಸ್ ಥಿಂಗ್ಸ್. ಇದನ್ನೆಲ್ಲ ಅವರು ಸುಮ್ಮನೆ ಮೌನವಾಗಿ ಸ್ವೀಕರಿಸ್ತಾ ಇರ್ತಾರೆ. ಅದು ಅದರ ಹೊರಗಡೆ ಉಳಿದಿರುತ್ತೆ, ಮತ್ತು ಅದರಿಂದ ನ್ಯಾಯಯುತವಾಗಿ ಸಹ ನಾಶ ಆಗ್ತಾ ಬರ್ಬೋದು. ದಟ್ ಈಸ್ ವಾಟ್ ದೇ ಸೇ ಹಿಯರ್. ಸೊ ಮೆಜಾರಿಟಿ ಡಸ್ ನಾಟ್ ಅಕ್ಸೆಪ್ಟ್ ದಿ ಅಥಾರಿಟಿ ಆಫ್ ದ ಕಾಮನ್ವೆಲ್ತ್. ಸೊ ಇಟ್ ರಿಮೈನ್ಸ್ ಔಟ್ಸೈಡ್ ಇಟ್ ಆ್ಯಂಡ್ ಕೆನ್ ಬಿ ಜಸ್ಟ್ಲಿ ಡಿಸ್ಟ್ರಾಯ್ಡ್ ಬೈ ಇಟ್. ಇದೇ ಥರ ಅದು ಸಹ ನಾಶ ಆಗ್ತಾ ಹೋಗುತ್ತೆ. ಸಿಕ್ಸ್ತ್ಲಿ ಏನು ಹೇಳುತ್ತೆ ಇದು ಅಂತ ಹೇಳಿದ್ರೆ, ದ ಕಾಂಟ್ಯಾಕ್ಟ್ ವಾಸ್ ಕಂಡಕ್ಟೆಡ್ ಪ್ರೈಮರಿಯಾಗಿ ಪ್ರಾಥಮಿಕವಾಗಿ ಕಾಂಟ್ಯಾಕ್ಟ್ನ ಮಾಡ್ಕೊಂಡಿರ್ತಾರೆ. ಫಾರ್ ವಾಟ್ ಸೇಕ್ ದ ಕಾಂಟ್ಯಾಕ್ಟ್ ಹ್ಯಾಸ್ ಬಿನ್ ಡನ್ ಹಿಯರ್? ಫಾರ್ ದ ಸೇಕ್ ಆಫ್ ದ ಪ್ರೊಟೆಕ್ಷನ್ ಆಫ್ ದ ಇಂಡಿವಿಜುವಲ್ ಲೈಫ್. And you know very well what was the individual life, the human's nature, so that he is very poor and betrayed, all these things I have mentioned here. So it implies that the individual surrendered all the rights except the right to live to the sovereign. ರೈಟ್ ಟು ಲಿವ್ ಬಿಟ್ಟು ಇನ್ನೆಲ್ಲವನ್ನು ಸಹ ಅವರು ಸಾವರಿನ್ಗೆ ಸರೆಂಡರ್ ಮಾಡಲೇಬೇಕಾಗತ್ತೆ. ದ ಸಾವರಿನ್ ಕ್ಯಾನ್ ಎನ್ರೋಚ್ ಆನ್ ಆಲ್ ದ ರೈಟ್ಸ್ ಆಫ್ ದ ಇಂಡಿವಿಜುವಲ್ ಎಕ್ಸೆಪ್ಟ್ ದ ರೈಟ್ ಟು ಲಿವ್. ಆ್ಯಂಡ್ ಸಾವರಿನ್ ಹ್ಯಾಸ್ ಅ ಕಂಪ್ಲೀಟ್ ಪವರ್ ಹಿಯರ್. ಯಾರ ಮೇಲೆ? ಅವರಿಗೆ ಬದುಕುವಂಥ ಒಂದು ಹಕ್ಕನ್ನು ಬಿಟ್ಟು ಬೇರೆ ಎಲ್ಲದ್ರ ಮೇಲೇನೂ ಸಹ ರಾಜ ಆದವನು ಅಥವಾ ದ ಸಾವರಿನ್ ಕ್ಯಾನ್ ಡೆಫಿನೆಟ್ಲಿ ಅದನ್ನು ಅತಿಕ್ರಮಿಸ್ಕೊಂಡು ಹೋಗ್ಬೋದು. ಸೆವೆಂತ್ಲಿ, ದ ಪೀಪಲ್ ಆರ್ ಬೌಂಡ್ ಟು ಸಬ್ಮಿಟ್ ಟು ದ ವಿಲ್ ಆಫ್ ದ ಸ್ಟೇಟ್ ಆರ್ ದ ರೂಲರ್ ಆ್ಯಂಡ್ ಎಂಜಾಯ್ ನೋ ರೈಟ್ ಅಗೇನ್ಸ್ಟ್ ದಿ ಸಾವರಿನ್. ಸೆವೆಂತ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಲ್ಲ ಅಂತ ಹೇಳಿದ್ರೆ, ಜನರು ರಾಜ್ಯ ಅಥವಾ ಆಡಳಿತಗಾರನ ಒಂದು ಇಚ್ಛೆಗೆ ಅವರು ವಿಧೇಯರಾಗಿರ್ತಾರೆ ಮತ್ತು ಸಾರ್ವಭೌಮವಿದ್ದ ಯಾವುದೇ ಹಕ್ಕನ್ನು ಅವರು ಅನುಭವಿಸೋದು ಇಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ಸ್ವಾತಂತ್ರ್ಯ ಚಾರ್ಟರ್ ಆಗುವ ಬದಲು ಅದು ಜನರಿಗೆ ಗುಲಾಮಗಿರಿಯ ಬಂಧ ಆಗಿದೆ ಅಂತಲೂ ಸಹ ಇವರು ಹೇಳ್ತಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ದೇ ಆಲ್ಸೋ ಸೇ ದ್ಯಾಟ್ Hobbes does not concede to the people to withhold obedience to the sovereign under some special circumstances. ನೀವು ಯಾವಾಗಲೂ ಸಾವರಿನ್ಗೆ ವಿಧೇಯರಾಗಿರಿ ಅಂತಲೂ ಹೇಳ್ತಾ ಇಲ್ಲ. He has given some special circumstances here to not to obey the sovereign also. ಅಂದರೆ ತನ್ನನ್ನು ಅಥವಾ ಗಾಯಗೊಳಿಸಲು ಅಥವಾ ಅವರ ಮೇಲೆ ಹಲ್ಲೆ ಮಾಡೋರು ಯಾರಾದರೂ ಬಂದಾಗ ಅಂಥ ಸಮಯದಲ್ಲಿ ದೇ ಕ್ಯಾನ್ ಡೆಫಿನೆಟ್ಲಿ ಪ್ರೊಟೆಕ್ಟ್ ದೆಮ್ಸೆಲ್ಸ್ ಅಂತ ಅವರು ಹೇಳ್ತಾನೆ. ಅಂದರೆ ವಿಧೇಯತೆಯನ್ನು ತಡೆ ಹಿಡಿಯಲು ಹಾಬ್ಸ್ ಜನರಿಗೆ ಒಪ್ಕೊಳ್ತಾ ಹೋಗ್ತಾನೆ. And so how this is how he is saying that in this particular situation he has to they can definitely obey, ಇದನ್ನು ಒಬ್ಬೆ ಮಾಡ್ದಿರ ಇರಬಹುದು. To kill or to wound himself or not to resist those that assault him or abstain from use of food, air, medicine or any other thing without which he cannot live. Finally, Hobbes permits disobedience to a command which frustrates the end of self-preservation for which the sovereign authority is created. ಕೊನೆಯದಾಗಿ ಅವರು ಹೇಳತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಡಿಸೊಬೀಡಿಯನ್ಸ್ ಟು ಎ ಕಮಾಂಡ್. ಸೊ ಡಿಸೊಬೀಡಿಯನ್ಸ್ ಅನ್ನೋದು ಇಲ್ಲಿ ಆಗಬಾರ್ದು. ಸೊ ಯಾಕೆ ಅಂತ ಹೇಳಿದಾಗ, ಬಿಕಾಸ್ ದಟ್ ಫ್ರಸ್ಟ್ರೇಟ್ಸ್ ದ ಎಂಡ್ ಆಫ್ ದ ಸೆಲ್ಫ್ ರಿಸರ್ವೇಷನ್. ದ ಸೆಲ್ಫ್ ರಿಸರ್ವೇಷನ್ಸ್ನ ಅದು ಫ್ರಸ್ಟ್ರೇಟ್ ಮಾಡ್ತಾ ಹೋಗುತ್ತೆ. ಫಾರ್ ವಿಚ್ ದ ಸಾವರಿನ್ ಅಥಾರಿಟಿ ಹ್ಯಾಸ್ ಬಿನ್ ಕ್ರಿಯೇಟೆಡ್. ಇದೇ ಕಾರಣಕ್ಕಾಗಿ ಸಾವರಿನ್ ಅಥಾರಿಟಿ ಅನ್ನೋದು ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಬಂದಿದ್ದೀವಿ. ಓಕೆ, ಸೊ ದಿಸ್ ಇಸ್ ವಾಟ್ ಹೀ ಸೇಸ್ ಅಬೌಟ್ ದಿ particular point. We'll move on to the what are the Hobbes views on sovereignty. Hobbes ಅವರ ವ್ಯೂಸ್ ಅನ್ನೋದು ಏನಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಇದು ಮತ್ತೊಂದನ್ನು ಹೇಳಿ ನಾನು ಕನ್ಕ್ಲೂಷನ್ನ ಹೇಳಿಬಿಟ್ಟು ಐ ವಿಲ್ ಟೇಕ್ ಅಪ್ ದಿ ಸಾವರ್ನಿಟಿ ಹಿಯರ್. ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿನಲ್ಲಿ ಅವರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆಹಾರ, ವಾಯು ಮತ್ತು ಮೆಡಿಸಿನ್ ಅಂದರೆ ಔಷಧಿ ಅಥವಾ ಅವನು ಬದುಕೋದಕ್ಕೆ ಸಾಧ್ಯವಿಲ್ಲದ ಯಾವುದೇ ವಸ್ತುವನ್ನು ಆತ ತ್ಯಜಿಸಬಾರ್ದು ಎಂದು ಆಜ್ಞಾಪಿಸಿದ್ರೆ ಸಾರ್ವಭೌಮನಿಗೆ ಅವಿಧೇಯರಾಗಲು ಅವರು ಅನುಮತಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಅಂತಿಮವಾಗಿ ಹಾಬ್ಸ್ ಆಜ್ಞೆಗೆ ಅವಿಧೇಯತೆಯನ್ನು ಇಲ್ಲಿ ಅನುಮತಿಸ್ತಾ ಇದ್ದಾನೆ. ಸೊ ಹಿ ಈಸ್ ಕ್ರಿಯೇಟಿಂಗ್ ಕನ್ಫ್ಯೂಷನ್ಸ್ ಇನ್ ದ ಮೈಂಡ್ಸ್ ಆಫ್ ದ ರೀಡರ್ಸ್ ಆಲ್ಸೋ, ಆ್ಯಂಡ್ ಬಿಕಾಸ್ ಹಿ ಹ್ಯಾಸ್ ನೋ ಕಾನ್ಸ್ಟೆಂಟ್ ಮೈಂಡ್ ಹಿಯರ್. ಕಾನ್ಸ್ಟೆಂಟ್ ಮೈಂಡ್ ನಮಗೆ ಇಲ್ಲಿ ಕಾಣಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಸಾರ್ವಭೌಮಾಧಿಕಾರವನ್ನು ರಚಿಸಿದ ಸ್ವಯಂ ಸಂರಕ್ಷಣೆಯ ಅಂತ್ಯವನ್ನು ಸಹ ನಿರಾಶೆಗೊಳಿಸ್ತಾ ಹೋಗುತ್ತೆ. ಓಕೆ, ಸಾರ್ವಭೌಮ ಅನ್ನೋದು ಸ್ವಯಂ ಶಾಶ್ವತ ಸಾವರ್ನಿಟಿನಲ್ಲಿ ತೆಗೆದುಕೊಂಡಿದ್ದೀನಿ. ಪರಮಾಧಿಕಾರ
ಇವತ್ತಿನ ದಿನ ಹೇಳೋ ಪ್ರಕಾರ ಪರಮಾಧಿಕಾರ ಬೇರೆ ಅರ್ಥ ಇದೆ. ಆದರೆ ಹಾಬ್ಸ್ ಅವರ ಪ್ರಕಾರ ಪರಮಾಧಿಕಾರ ಅಂದರೆ ಏನು, ಅವರ ವ್ಯೂಸ್ ಎಲ್ಲ ಏನಿತ್ತು ಅನ್ನೋದನ್ನು ನೋಡೋಣ. ಆಸ್ ಪರ್ ಹಾಬ್ಸ್ ವ್ಯೂ ದಟ್ ಎ ಸಾವರಿನ್ ಮಸ್ಟ್ ಬಿ ಸೆಲ್ಫ್ ಪರ್ಪಿಚುಯೇಟಿಂಗ್ ಅನ್ಡಿವೈಡೆಡ್ ಆ್ಯಂಡ್ ಅಲ್ಟಿಮೇಟ್ಲಿ ಅಬ್ಸಲ್ಯೂಟ್. ಇವರು ಹೇಳೋ ಪ್ರಕಾರ ಇದು ಸ್ವಯಂ ಶಾಶ್ವತ, ಅವಿಭಜಿತ ಮತ್ತು ಅಂತಿಮವಾಗಿ ಸಂಪೂರ್ಣ ಆಗಿರಬೇಕು ಅಂತ ಹೇಳ್ತಾರೆ. ಸೊ ದಟ್ ಮೀನ್ಸ್ ದಟ್ there is no question of dividing the sovereign power. Okay, that is undivided, ultimately absolute. No one is above this sovereign. No one is above the sovereign. The sovereign has a right to command the subjects, any kind of subjects it is, any kind of it. We take an example about the law. It might be about the people creating or framing the rules and regulations and so on. It is the duty of the subjects to obey the sovereign. So what are the duty of the subjects here? They had to obey the sovereign here. And the duty of this obedience is generated through the consent. ಅದನ್ನು ಹೇಗೆ ಮಾಡ್ಕೊಂಡು ಹೋಗೋದು ಅಂತ ಹೇಳಿದ್ರೆ, ಕನ್ಸೆಂಟ್ ವಿಧೇಯತೆಯು ಕರ್ತವ್ಯದ ಒಪ್ಪಿಗೆಯ ಮೂಲಕ ಉತ್ಪತ್ತಿ ಆಗ್ತಾ ಇರುತ್ತೆ. ಅನ್ಲಿಮಿಟೆಡ್ ಪವರ್ಸ್ ಟು ದ ಸಾವರಿನ್ ಆರ್ ಪ್ರೊವೈಡೆಡ್ ಹಿಯರ್ ಸೊ ದಟ್ ಇಟ್ ಕ್ಯಾನ್ ಎನ್ಶ್ಯೂರ್ ದಟ್ ಪೀಸ್ ಇಸ್ ಅಚೀವ್ಡ್ ಆ್ಯಂಡ್ ಇನ್ ಟರ್ನ್ ದ ಸಬ್ಜೆಕ್ಟ್ಸ್ ಹ್ಯಾವ್ ಎ ಮಾರಲ್ ಆಸ್ ವೆಲ್ ಆಸ್ prudential obligation to obey the sovereign. So finally, what is he saying here? That ಸಾರ್ವಭೌಮರಿಗೆ ಅನಿಯಮಿತ ಅಧಿಕಾರವನ್ನು, ಶಾಂತಿಯನ್ನು ಸಾಧಿಸಲಾಗಿದೆಯೇ ಅಂತ ಹೇಳಿ ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಮತ್ತು ಪ್ರಜೆಗಳಿಗೆ ಪ್ರತಿಯಾಗಿ ನೈತಿಕತೆ ಮತ್ತು ಸಾರ್ವಭೌಮತ್ವವನ್ನು ಪಾಲಿಸುವ ಒಂದು ವಿವೇಕವಾದ ಒಂದು ಬಾಧ್ಯತೆಯನ್ನು ಸಹ ಅವರು ಇಲ್ಲಿ ಕೊಡ್ತಾ ಇದ್ದಾರೆ. And Hobbes also says that the sovereign is preferably a single person and can legitimately do what all is required to secure peace. And he also says that it is the sovereign who is the one who is responsible for making as well as enforcing the law. And the sovereign is created by and but is not a party to the compact. ಸಾರ್ವಭೌಮತ್ವ ಒಬ್ಬ ವ್ಯಕ್ತಿ ಮತ್ತು ಶಾಂತಿಯನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಅಗತ್ಯವಿರೋದನ್ನು ನ್ಯಾಯಸಮ್ಮತವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ನೋಬಡಿ ಎಲ್ಸ್ ಕ್ಯಾನ್ ಡೂ ದಿಸ್ ಬಿಕಾಸ್ ಎವ್ರಿ ಒನ್ ಈಸ್ ಸೆಲ್ಫ್ ಸೆಂಟ್ರಿಕ್, ಸೆಲ್ಫ್ ಪ್ರಿಸರ್ವ್ಡ್. ಆ ರೀತಿ ಇರೋದ್ರಿಂದ ಅವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹಾಬ್ಸ್ ಅವ್ರು ಹೇಳ್ತಾರೆ. ಕಾನೂನನ್ನು ರೂಪಿಸೋದ್ರ ಜೊತೆಗೆ ಜಾರಿಗೊಳಿಸುವ ಜವಾಬ್ದಾರಿ ಸಹ ಯಾರ ಹತ್ರ ಇರುತ್ತೆ, ಹಾಬ್ಸ್ ಅವ್ರಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಾರ್ವಭೌಮತ್ವವನ್ನು ರಚಿಸಲಾಗಿದೆ. ಇದು ಒಂದು ಪಕ್ಷ ಅಲ್ಲ. ಇಟ್ ಇಸ್ ನಾಟ್ ಇನ್ ಫೇವರ್ ಆಫ್ ಎನಿ ಒನ್ ಸೆಟ್ ಆಫ್ ಪೀಪಲ್ ಹಿಯರ್. ಓಕೆ, ಸೊ ಇಟ್ ಈಸ್ ಕಾಂಪ್ಯಾಕ್ಟ್. ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಎವ್ರಿ ಒನ್. ದಟ್ ಈಸ್ ವಾಟ್ ಹಿ ಸೇಸ್. ಆ್ಯಂಡ್ ಆಲ್ಸೋ ಹಿ ಆರ್ಗ್ಯೂಡ್ ದ್ಯಾಟ್ ದ ಸಿಟಿಸನ್ಸ್ ಹ್ಯಾವ್ ಅನ್ ಅಬ್ಸಲ್ಯೂಟ್ ಅಬ್ಲಿಗೇಷನ್ ಟು ಒಬೇ ದ ಪೊಲಿಟಿಕಲ್ ಅಥಾರಿಟಿ. ಸೊ ಸರ್ಕಾರದ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ರು ಇವತ್ತು ನಾವು ಹೇಗೆ ನಮ್ಗೆ ಇಷ್ಟ ಇಲ್ಲ ಅಂದರೂ ಕೆಲವೊಂದನ್ನು ನಡ್ಕೊಂಡು ಒಪ್ಕೊಂಡು ಹೋಗ್ತಿರ್ತೀವೋ ಅದೇ ರೀತಿ ಇಲ್ಲೂ ಸಹ ನಡೀತಾ ಇರುತ್ತೆ. ಪೊಲಿಟಿಕಲ್ ಅಥಾರಿಟಿ, ಈವನ್ ಇಫ್ ದ ಗವರ್ನಮೆಂಟ್ಸ್ ಬಿಹೇವಿಯರ್ ಈಸ್ ನಾಟ್ ಪ್ರಾಪರ್, all citizens are compulsorily obliged to obey the political authority. For what reason? That is what he calls a leviathan. The political authority in turn is not subject to any reciprocal obligations. ಸೊ ಅವ್ರೇನು ಹೇಳ್ತಾರೆ, ಇದರಲ್ಲಿ ಕಡ್ಡಾಯವಾಗಿ ಅದು ಸರ್ಕಾರ ಏನೇ ಮಾಡ್ತಾ ಇರಲಿ ಕಡ್ಡಾಯವಾಗಿ ಅವರು ಎಲ್ಲವನ್ನೂ ಸಹ ಪಾಲಿಸ್ತಾ ಹೋಗಬೇಕಾಗತ್ತೆ ನಾಗರಿಕರು. ಮತ್ತು ಇದನ್ನೇ ನಾಗರಿಕರು ಕಡ್ಡಾಯವಾಗಿ ಬಾಧ್ಯತೆಯನ್ನು ಹೊಂದಿದ್ರು ಅವರು ಇದನ್ನೇ ಏನಂತ ಕರೀತಾರೆ, ಲೆವಿಯಥಾನ್ ಅಂತ ಕರೀತಾರೆ. ಆದರೆ ರಾಜಕೀಯ ಪ್ರಾಧಿಕಾರ ಯಾವುದೇ ಪರಸ್ಪರ ಕಟ್ಟುಪಾಡುಗಳಿಗೆ ಒಳಪಡೋದಿಲ್ಲ. ದೃಷ್ಟಿಕೋನಗಳು ಒಂದು ರಾಜ್ಯದ ಅಸ್ತಿತ್ವದಲ್ಲಿಲ್ಲದ ಪರಿಣಾಮವಾಗಿ ಉಂಟಾಗುವ ಅಸ್ಥಿರತೆ ಮತ್ತು ಅಸ್ವಸ್ಥತೆಯ ಅಪಾಯಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಸ್ಪಷ್ಟವಾಗಿ ಇವೆಲ್ಲನೂ ಪ್ರತಿನಿಧಿಸ್ತಾ ಹೋಗುತ್ತೆ. ಅಂತಿಮವಾಗಿ ನಾವೇನು ಹೇಳ್ಬೋದು, ಪ್ರಕೃತಿಯ ಸ್ಥಿತಿ ಎಂಬ ಕಾಲ್ಪನಿಕ ನಿರ್ಮಾಣಕ್ಕೆ ಇದು ಇಳಿತಾ ಇದೆ. ಸೊ ಅಗೇನ್ ಹಿ ಹ್ಯಾಸ್ ಟು ಟ್ರೇಸ್ ಬ್ಯಾಕ್ ಟು ದ ನೇಚರ್, ಸ್ಟೇಟ್ ಆಫ್ ನೇಚರ್, ಅಲ್ಲಿಗೆ ವಾಪಸ್ ಬರತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ದಟ್ ಈಸ್ ವಾಟ್ ಇಟ್ ಹ್ಯಾಸ್ ಬಿನ್ ಮೆನ್ಷನ್ಡ್ ಹಿಯರ್. ಹಿಸ್ ವ್ಯೂಸ್ ಆರ್ ಕ್ಲಿಯರ್ಲಿ ರಿಫ್ಲೆಕ್ಟ್ ಎ ಹೈ ಕನ್ಸರ್ನ್ ಅಬೌಟ್ ದ ಡೇಂಜರ್ಸ್ ಆಫ್ ಇನ್ಸ್ಟೆಬಿಲಿಟಿ ಆ್ಯಂಡ್ ಡಿಸಾರ್ಡರ್ which is resulting out of non-existence of the state, ultimately lapsing into his hypothetical construction called state of nature. So he totally opposed protest in any form and limits upon the political obligations. ಯಾವುದೇ ರೀತಿಯ ಒಂದು ಪ್ರೊಟೆಸ್ಟ್ ಇರ್ಬೋದು, ಮತ್ತೊಂದನ್ನು ಇವರು ಅದನ್ನು ಅಪೋಸ್ ಮಾಡ್ತಾರೆ. ಆ್ಯಂಡ್ ಆಸ್ ಇಟ್ ಮೀನ್ಸ್ ದ ಕೊಲ್ಯಾಪ್ಸ್ ಆಫ್ ಪೊಲಿಟಿಕಲ್, ಇನ್ ಕೇಸ್ ಇಫ್ ಇಟ್ ಪ್ರೊಟೆಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿ ಅದನ್ನು ಅಪೋಸ್ ಮಾಡಿಬಿಟ್ರೆ ಅದಕ್ಕೆ ಯಾವುದಕ್ಕೆ ಲೀಡ್ ಮಾಡ್ಕೊಳುತ್ತೆ, ವಿಲ್ ಕಮ್ ಟು ನೋ ದಟ್ ದೇರ್ ಈಸ್ ಎ ಕೊಲ್ಯಾಪ್ಸ್ ಆಫ್ ದಿ ಪೊಲಿಟಿಕಲ್ ಅಥಾರಿಟಿ ಹೋಗಿದೆ ಅಂತಲೇ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ.
ದ ರೀಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸ್ಟೇಟ್ ಆಫ್ ನೇಚರ್ನ ಮತ್ತೆ ಅವರು ಮಾಡಬೇಕಾಗುತ್ತೆ. ಆ್ಯಂಡ್ ದಸ್ ಫಾರ್ ಹಾಬ್ ಸಿಟಿಸನ್ಸ್ ಆರ್ ಕಾನ್ಫ್ರಂಟೆಡ್ ಬೈ ಎ ಸ್ಟಾರ್ಕ್. ಇವರು ಏನು ಮಾಡ್ತಾ ಇರ್ತಾರೆ, ಸ್ಟಾರ್ಕ್ ಚಾಯ್ಸ್ ಬಿಟ್ವೀನ್ ಅಬ್ಸಲ್ಯೂಟಿಸಮ್ ಆ್ಯಂಡ್ ಎನಾರ್ಕಿ. ಹಾಗಾಗಿ ಇವರು ಎರಡು ಆಯ್ಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಬ್ಸ್ ಅವರು ನಾಗರಿಕರು ನಿರಂಕುಶವಾದ ಅಥವಾ ಅರಾಜಕತೆಯ ನಡುವಿನ ಸಂಪೂರ್ಣ ಆಯ್ಕೆಯಿಂದ ಇವರು ಎದುರಿಸಬೇಕಾಗತ್ತೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ನೀವು ಅಬ್ಸಲ್ಯೂಟಿಸಮ್ಗಾದರೂ ಹೋಗಿ, ಅನಾರ್ಕಿಗಾದರೂ ಹೋಗಿ, ಬಟ್ ಒನ್ ಈಸ್ ಮಸ್ಟ್ ಅನ್ನೋ ಹಾಗೆ ಹಾಬ್ಸ್ ಅವರು ಇಲ್ಲಿ ಹೇಳ್ತಿದ್ದಾರೆ. ಅಫ್ಕೋರ್ಸ್, like even this has been criticized, Hobbes offers a radical alternative to the state of nature. His omnipotent sovereign is prone to creating a situation similar to one it endeavored to replace. So, giving enormous power to the sovereign, Hobbes argued that it is the only option that citizens have in order to evade the war of the state of nature. ಪ್ರಕೃತಿಯ ಸ್ಥಿತಿಗೆ ಅಮೂಲಾಗ್ರ ಪರ್ಯಾಯವನ್ನು ಹಾಬ್ಸ್ ಅವರು ನೀಡ್ತಾ ಇದ್ದಾರೆ. ಸರ್ವಶಕ್ತ ಸಾರ್ವಭೌಮ ಅದನ್ನು ಬದಲಿಸಲು ಪ್ರಯತ್ನಿಸಿದ ಪರಿಸ್ಥಿತಿಯನ್ನು ಹೋಲುವ ಸಾಧ್ಯತೆ ಸಹ ಇಲ್ಲಿದೆ. ತನ್ನ ಸಾರ್ವಭೌಮರಿಗೆ ಅಗಾಧವಾದ ಶಕ್ತಿಯನ್ನು ಇವರು ನೀಡ್ತಾ ಇದ್ದಾರೆ. ಸೊ ಪ್ರಕೃತಿಯ ಸ್ಥಿತಿಯ ಯುದ್ಧವನ್ನು ತಪ್ಪಿಸೋದಕ್ಕೆ ನಾಗರಿಕರು ಹೊಂದಿರುವ ಏಕೈಕ ಆಯ್ಕೆ ಅಂತಲೂ ಸಹ ಇಲ್ಲಿ ಹಾಬ್ಸ್ ಅವರು ವಾದವನ್ನು ಮಾಡಿದ್ದಾರೆ. ಎಲ್ಲ ಶಕ್ತಿಶಾಲಿ ಆಡಳಿತಗಾರರು ಪರೀಕ್ಷಿಸುತ್ತಿದ್ದರೆ ನಾಗರಿಕರೇನು ಮಾಡ್ತಾರೆ, ತಾತ್ಕಾಲಿಕ ಅರಾಜಕತೆಗೆ ಆದ್ಯತೆ ನೀಡುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ಅಂತಲೂ ಇವರು ಹೇಳಿದ್ದಾರೆ. ಅದರ ಜೊತೆಗೆ ನಾಗರಿಕರು ನಿರಂಕುಶ ಪ್ರಭುತ್ವದ ಬಗ್ಗೆ ದ್ವೇಷವನ್ನು ಬೆಳೆಸುವ ಸಾಧ್ಯತೆ ಮತ್ತು ದುರುಪಯೋಗದ ಸಾರ್ವಭೌಮವನ್ನು ಉರುಳಿಸೋದಕ್ಕೆ ಹಿಂಸೆಯನ್ನು ಆಶ್ರಯಿಸುವ ಸಾಧ್ಯತೆಯನ್ನು ಸಹ ಅವರಿಲ್ಲಿ ಪರಿಗಣಿಸಲಿಲ್ಲ. ಅವನ ಸಾರ್ವಭೌಮತ್ವ ಹೇಗಿದೆ ಅಂತ ಹೇಳಿದ್ರೆ ಸ್ವಯಂ ವಿರೋಧಾಭಾಸ ಮತ್ತು ದಂಗೆ ಅಂತಲೇ ಇವರು ಹೇಳ್ತಾರೆ. ಸೊ his sovereignty is self-contradictory and revolting also, and moreover he also says that citizens developing an aversion towards totalitarianism and resorting to violence to overthrow the abusive sovereign. And if all powerful rulers, if they are unchecked, what happens? That leads to the other part of the anarchy. So let us have a look about absolute sovereignty, liberty and the rights of the subject in ಇದು ಏನು ಹೇಳುತ್ತೆ ಅಂತ ಹೇಳಿಬಿಟ್ಟು, when subjects complain about their government and when they accuse the sovereign of being a tyrant, Hobbes accuses them of merely saying that the government does not satisfy their personal preferences. So, if there are inalienable rights, is there some standard by which we can judge the conduct of sovereign of the government? This is the question which has been raised here. Could we say that there is a right for revolution or even ground for civil disobedience? ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತಾ, ಕ್ರಾಂತಿ ಮಾಡಲಿಕ್ಕೆ ನಮಗೆ ಹಕ್ಕಿದೆ ಅಂತ? ಸಿವಿಲ್ ಡಿಸೊಬಿಡಿಯನ್ಸ್, ನಾಗರಿಕ ಅಸಹಕಾರ ಅಂತ ಹೇಳ್ಬೋದು, ಅಥವಾ ಒಪ್ಕೊಳ್ಳೋದಕ್ಕೆ ಒಬಿಡಿಯನ್ಸ್ಗೆ ಏನು ಹೇಳ್ತೀರಾ ನೀವೇ ಹೇಳಿ, ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? Distinctions of the good and the bad regime are false here. To call a monarch a tyrant, an aristocrat, an oligarch, a democrat, or an anarchist is meaningless here, because all subjects, including the sovereign, benefit from the peace and security of the government. And also Hobbes says that the distinctions lose their meaning, reflecting merely the subjective feelings of the discreant and disaffected. This is what we could see. And let me take up about the government also. Government, according to him, it is the doctrine of the natural right culminates in the teaching that the sovereign secure universal agreement to the lawful, just and the true. And it is about the political geometer. But unlike actual geometers, the sovereign does not only rely on the good nature scientific inquiry to the secure agreement. Questions on the justice, right and wrong are to be determined by the civil authority and must be the supreme arbitrator and authority of what is good and evil, just and unjust, and the power to be fully obeyed. Hobbes' teaching culminates an absolute sovereign or absolute government. So, government determines the meaning of justice through its law, or what we call today legal positivism. What are his views on law? ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಸರಿ ಕನ್ನಡ ಮಕ್ಕಳಿಗೆ
ಇಷ್ಟೆಲ್ಲ ಅವರು ಹೇಳ್ತಾ ಹೋಗ್ತಾರೆ ಸರ್ಕಾರದ ಬಗ್ಗೆ ಅವರಿಗೆ ಇರತಕ್ಕಂಥ ಒಪಿನಿಯನ್ ಏನು ಅನ್ನೋದನ್ನು ಬ್ರೀಫಾಗಿ ನಾನು ಹೇಳಿದ್ದೀನಿ. ಏನು ನಾವೀಗಾಗಲೇ ಕಲ್ತಿದ್ವಿ, ಯಾವ್ದು ಜಸ್ಟ್ ಆ್ಯಂಡ್ ಜಸ್ಟ್ ಇರ್ಬೋದು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು, ಅದನ್ನೆಲ್ಲನೂ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಬೇಕು. ಸಾವರಿನ್ ಅಬ್ಸಲ್ಯೂಟ್ ಸಾವರಿನ್ ಅಂದರೆ ಏನು, ಮತ್ತು ಅವ್ರು ನಮಗೇನು ಕಲಿಸಿದಾರೆ ಅನ್ನೋದ್ರ ಬಗ್ಗೆಯೂ ಸಹ ಅರಿವನ್ನೋದು ಇರಬೇಕಾಗುತ್ತೆ ಅಂತ ನಾವಿಲ್ಲಿ ಹೇಳಿದ್ದೇವೆ. Hobbes' views on the law, it regulates the behavior of the individual, and because if the law is existing there, definitely it regulates the behavior of the individual. ಅದನ್ನು ಬೇಕಾದ್ರೆ ನೀವು ಇವತ್ತಿಗೂ ಸಹ ನಿಮ್ಮನ್ನು ನೀವು ಎಕ್ಸಾಂಪಲ್ ಆಗಿ ಕೊಟ್ಟು ತೆಗೆದುಕೊಳ್ತಾ ಹೋಗ್ಬೋದು. lays down the norms by which goodness or badness or rightness or the wrongness of the human conduct is judged. We don't know what is right and wrong, but we are very sure that what is right and wrong today. And what does the law says which is good, and what does the law says that it is false. The right of commanding over others by virtue of the contract through which the individuals authorize the sovereign to make and enforce laws on their behalf with the coercive power. ಸೊ ಒಪ್ಪಂದದ ಒಂದು ಕಾರಣದಿಂದ ಇತರರ ಮೇಲೆ ಆಜ್ಞಾಪಿಸತಕ್ಕಂಥ ಹಕ್ಕು, ಅದರ ಮೂಲಕ ವ್ಯಕ್ತಿಗಳು ತಮ್ಮ ಪರವಾಗಿ ಕಾನೂನುಗಳನ್ನು ರೂಪಿಸೋದಕ್ಕೆ ಮತ್ತು ಜಾರಿಗೊಳಿಸೋದಕ್ಕೆ ಸಾರ್ವಭೌಮರಿಗೆ ಇಲ್ಲಿ ಅಧಿಕಾರವನ್ನು ನೀಡ್ತಿರ್ತಾರೆ. ಇದು ಏನು ಮಾಡುತ್ತೆ, ಕೊಹೆರ್ಸಿವ್ ಪವರ್ ಅಂತ ನಾವು ಇದನ್ನು ಕರಿತೀವಿ. ನಾಗರಿಕರ ಕಾನೂನು, ನೈಸರ್ಗಿಕ ಅಂದರೆ ಇದಿಷ್ಟನ್ನು ಸಹ ನಾವಿಲ್ಲಿ ನೋಡ್ತಾ ಬರ್ತೀವಿ. ಮೇಲೆ ಆಜ್ಞಾಪಿಸುವ ಒಂದು ಹಕ್ಕು ಅಂತ, ಕೊಹೆರ್ಸಿವ್ ಪವರ್ ಅಂತ ಹೇಳಿದ್ರೆ ಆಜ್ಞಾಪಿಸುವ ಹಕ್ಕು. ಸೊ ಅದರಲ್ಲಿ ಬರತಕ್ಕಂಥದ್ದು ಇವೆಲ್ಲನೂ. ದಟ್ ದಿಸ್ ಡಿಸ್ಟಿಂಗ್ವಿಷಸ್ ದ ಸಿವಿಲ್ ಲಾ ಫ್ರಮ್ ದಿ ನ್ಯಾಚುರಲ್ ಲಾ. ಸಿವಿಲ್ ಲಾ ಅಂದರೆ ಏನು, ಅದು ನ್ಯಾಚುರಲ್ ಲಾ ಅಲ್ಲ, ಡಿವೈನ್ ಲಾನೂ ಅಲ್ಲ, ಮಾರಲ್ ಲಾನೂ ಅಲ್ಲ. ಇಟ್ ಈಸ್ ನಾಟ್ ಈದರ್ the natural law, divine law, or the moral law, what was existing in the Greek period and also to some extent in the Roman period too. There are no limitations on laws which has been enacted by the sovereign in the nature of the natural law, divine law and international law also. ಇಲ್ಲಿ ಅಧಿಕಾರವನ್ನು ಅಂತಾರಾಷ್ಟ್ರೀಯ ಕಾನೂನಿನ ಸ್ವರೂಪದಲ್ಲಿ ಸಾರ್ವಭೌಮರು ಜಾರಿಗೊಳಿಸಿದಾಗ ಕಾನೂನುಗಳಿಗೆ ಯಾವುದೇ ಒಂದು ಮಿತಿ ಅನ್ನೋದು ಇರೋದಿಲ್ಲ, ಅಕಾರ್ಡಿಂಗ್ ಟು ಹಾಬ್ಸ್. ಸಾವರಿನ್ ಇಸ್ ಅಬೋವ್ ಆ್ಯಂಡ್ ಬಿಯಾಂಡ್ ದಿ ಲಾ. ಆತ ಮೇಲೆ ಇರ್ತಾನೆ. ಸಾವರಿನ್ ಅವರು ಹೇಗಿರ್ತಾರೆ, ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯ ಏಕೈಕ ಸ್ವಾತಂತ್ರ್ಯ ಅಥವಾ ಇನ್ನೊಂದು ಅನ್ನೋದು ಇರೋದಿಲ್ಲ. ನಾಟ್ ಅಕೌಂಟೇಬಲ್ ಟು ಎನಿ ಒನ್. ಸಾವರಿನ್ ಇಸ್ ಡೆಫಿನೆಟ್ಲಿ ನಾಟ್ ಅಕೌಂಟೇಬಲ್ ಟು ದಿ ಎನಿಬಡಿ. ಯಾರಿಗೂ ಸಹ ಅವರು ಅಕೌಂಟೇಬಲ್ ಆಗಿ ಇರೋದಿಲ್ಲ. And to anyone and its nature and contents of the laws, individuals have no right to question the laws also here to find out whether in accord to percepts to reason. So let me take up about the individual and the liberty. I'll just go ಸ್ವಲ್ಪ speed up ಮಾಡ್ತೀನಿ. The only freedom of are the rights which an individual is permitted here, including the freedom to do what the laws of the state do not forbid. And secondly, the rights with the individual could not have surrendered under any covenant. So liberty does not constitute any limitations here on the authority of the sovereign as regards the freedom in the second category also. Hobbes allows the individual the right to disobey the state if he is asked to do anything which endangers his life or body. However, here it would be wrong to infer from the above that Hobbes does not permit liberty to the individual. Under Leviathan, he does permit any liberty, but this liberty is essentially of a negative nature. ಸೊ ಇಲ್ಲಿ ಮತ್ತೆ ನಾವು ನೋಡ್ತಾ ಹೋಗಬೇಕು ಅಂತ ಹೇಳಿದಾಗ, ಒಬ್ಬ ವ್ಯಕ್ತಿಗೆ ಅನುಮತಿಸಲಾಗಿರತಕ್ಕಂಥ ಏಕೈಕ ಕಾನೂನು ಅಂತ ಹೇಳಿದ್ರೆ, ಏಕೈಕ ಸ್ವಾತಂತ್ರ್ಯ ಅಥವಾ ಹಕ್ಕುಗಳು ರಾಜ್ಯದ ಕಾನೂನುಗಳನ್ನು ನಿಷೇಧಿಸತಕ್ಕಂಥ ಮಾಡುವ ಯಾವುದು ನಿಷೇಧ ಮಾಡಬಾರ್ದು ಅದನ್ನು ಸ್ವಾತಂತ್ರ್ಯವನ್ನು ಇದುಗೊಳಿಸ್ತಾ ಹೋಗುತ್ತೆ. ಎರಡನೇದಾಗಿ, ಯಾವುದೇ ಒಡಂಬಡಿಕೆಯಲ್ಲಿ ವ್ಯಕ್ತಿಯು ಶರಣಾಗೋದಕ್ಕೆ ಸಾಧ್ಯವಾಗದ ಹಕ್ಕುಗಳನ್ನು ಇದು ಮಾಡ್ತಾ ಇರುತ್ತೆ. ಆಮೇಲೆ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಭೌಮತ್ವದ ಲೇಖತ್ವದ ಮೇಲೆ ಲಿಬರ್ಟಿ ಯಾವುದೇ ಒಂದು ಮಿತಿಯನ್ನು ಇಲ್ಲಿ ಹೊಂದಿರೋದಿಲ್ಲ. ತನ್ನ ಜೀವನ ಅಥವಾ ದೇಹಕ್ಕೆ ಅಪಾಯವನ್ನು ಉಂಟು ಮಾಡೋದಕ್ಕೆ ಯಾವುದನ್ನಾದರೂ ಮಾಡೋದಕ್ಕೆ ಸಾವರಿನ್ ಹೊರಟ್ರೆ ಅಂಥವರು ಖಂಡಿತವಾಗಿಯೂ ಸಹ ಅವಿಧೇಯತೆಯನ್ನು ಅವರು ತೋರಿಸ್ಬೋದು ಅಂತಲೂ ಹೇಳ್ತಾರೆ. ಅದೇ ರೀತಿಯಾಗಿ ಲೆವಿಥಿಯನ್ ನಡಿನಲ್ಲಿ ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಹಾಬ್ಸ್ ಅವರು ಇಲ್ಲಿ ಪರ್ಮಿಷನ್ನ ಕೊಡ್ತಿಲ್ಲ. ಜೊತೆಗೆ ಮೇಲಿಂದ ಅದನ್ನು ಹಿಂಸೆ ಇರೋದು ಸಹ ತಪ್ಪಾಗ್ತಾ ಹೋಗುತ್ತೆ. ಯಾವುದೇ ಸ್ವಾತಂತ್ರ್ಯವನ್ನು ಇವರು ಅನುಭವಿಸ್ತಾ ಇಲ್ಲ.
ಆದರೆ ಈ ಸ್ವಾತಂತ್ರ್ಯ ಮೂಲಭೂತವಾಗಿ ಏನನ್ನು ತೋರಿಸ್ತಾ ಇದೆ, ನೆಗೆಟಿವಿಟಿನ ತೋರಿಸ್ತಾ ಇದೆ. What is the absolute sovereignty, liberty and the rights of the subject? I already repeated. This is a repetition, but still I would like to read it once. Right to determine the kinds of the property rights individuals can possess and how things are to be exchanged in society with the absolute sovereignty. Absence of external impediments of motion which can be applied to both rational and irrational creatures and inanimate objects. Freedom from rather than a freedom for the sake of something such as a virtue. Civil laws, I just mentioned about it, because here artificial chains that by their nature are weak and hold only while men fear breaking them, and because laws cannot cover every human behavior, individuals are left free to buy and sell those things that can be lawfully bought and sold. So the contract is must here. Contact with others, choose where they live, their own diet, their own trade, and bring up their children as they see it. So within the confines, they need to live very freely without any disturbances. The use of laws is not a bind to the people from all voluntary actions, but to direct and keep them in such a motion not to hurt themselves by their own impetuous desires, rashness, and indiscretion, as hedges are set not to stop travelers but to keep them on their own way. So finally here, liberty and freedom to the individual, but it is essentially of a negative character and is conceived in relative terms. So according to Hacker, ಇವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರಚೋದನೆಯ ಬಯಕೆಗಳಿಂದ ದುಷ್ಕೃತ್ಯ ಮತ್ತು ವಿವೇಚನೆಯಿಂದ ತಮ್ಮನ್ನು ನೋಯಿಸದಂತೆ ಅವರನ್ನು ಅಂತಹ ಚಲನಶೀಲನಲ್ಲಿ ನಿರ್ದೇಶಿಸೋದು ಮತ್ತು ಇಡೋದು ಕಷ್ಟ ಅನಿಸುತ್ತೆ. ಪ್ರಯಾಣಿಕರನ್ನ ತಡೆಯೋದಕ್ಕೆ ಹೆಡ್ಜಸ್ ಅವ್ರನ್ನ ಇಲ್ಲಿ ಹೊಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಹ್ಯಾಕರ್ ಅವರ ಪ್ರಕಾರ ಹ್ಯಾಪ್ಸ್ಗೆ ಸ್ವಾತಂತ್ರ್ಯವು ಎಲ್ಲ ಪ್ರಬಲ ರಾಜ್ಯವು ತನ್ನ ನಾಗರಿಕರಿಗೆ ಅನುಮತಿಸತಕ್ಕಂಥ ಕ್ರಿಯೆಯ ಒಂದು ಕ್ಷೇತ್ರ ಆಗಿದೆ ಮತ್ತು ಸ್ವಾತಂತ್ರ್ಯ ಆ ಕಾರಣಕ್ಕಾಗಿ ರಾಜ್ಯ ಅನ್ನೋದು ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಅದರಿಂದ ಸ್ವಾತಂತ್ರ್ಯವಾಗಿ ಅಸ್ತಿತ್ವದಲ್ಲಿಲ್ಲ. ನ್ಯಾಯವು ಕಾನೂನಿನಿಂದ ಹೊರಹೊಮ್ಮಬೇಕಾದಂತೆ ಸ್ವಾತಂತ್ರ್ಯವು ಸಹ ರಾಜಕೀಯ ಶಕ್ತಿಯಿಂದ ಬೆಳೆಯಬೇಕು ಅಂತ ಹೇಳಿಬಿಟ್ಟು ಇಲ್ಲಿಯವರು ಹೇಳ್ತಿದ್ದಾರೆ. ಸೊ ವಾಟ್ ಈಸ್ ಅಬ್ಸಲ್ಯೂಟಿಸಮ್ ಅಕಾರ್ಡಿಂಗ್ ಟು ಹಿಮ್? Individualism is thoroughly modern element, as we know that, and the respect in which he caught most clearly the note of coming age. So Hobbes was at once a complete utilitarian and a complete individualist also. ಅವರು ಸಂಪೂರ್ಣ ಯುಟಿಲಿಟೇರಿಯನ್ ಮತ್ತು ಸಂಪೂರ್ಣ ವ್ಯಕ್ತಿವಾದಿಯೂ ಆಗಿರ್ತಾರೆ. ಸಾರ್ವಭೌಮರಿಗೆ ಸಂಪೂರ್ಣ ಅಧಿಕಾರವನ್ನು ನೀಡೋದ್ರ ಜೊತೆಗೆ ಅಷ್ಟಕ್ಕೆ ಹಾಬ್ಸ್ ಅವರಲ್ಲಿ ನಿಲ್ತಾ ಇಲ್ಲ. Hobbes does not stop with the grant of absolute powers to the sovereign, but also ensures that he is not able to use it for his selfish ends. ಅವರ ಸೆಲ್ಫಿಷನ್ಸ್ಗೆ ಅವ್ರು ಯೂಸ್ ಮಾಡಬಾರ್ದು ಅಂತಲೂ ನೋಡ್ತಿದ್ದಾರೆ. The sovereign makes the laws for the benefit of the individual and subject to the judgment of the individualism. So in this way, what is he doing? Hobbes tried to remove the right of absolutism. Hobbes grants to the individual certain rights and imposes certain obligations on the sovereign towards his subject. So finally, I would like to conclude such a lengthy contributions he has made here. Might be about individualism, the human nature, state of nature, natural law, and also about the sovereignty, liberty, absolutism, etc. Hobbes is more interested in the individual than the sovereign. According to Professor Weber, he is perhaps the greatest individualist in the history of political thought. ಸೊ ಹೀಗಾಗಿ ಅವರು ನಿರಂಕುಶವಾದವನ್ನು ಹಕ್ಕನ್ನು ಇವರು ತೆಗೆದುಹಾಕ್ತಿದ್ದಾರೆ. ಆ್ಯಂಡ್ he is more interested in the individual. ಅವ್ರ ಸಾವರಿನ ಪರವಾಗಿಲ್ಲ ಅಂತಲೂ ನಮಗೆ ಗೊತ್ತಾಗ್ತಿದೆ. ಸೊ ಇದನ್ನೆಲ್ಲ ನಾನು ಹೇಳ್ತಾ ನಿಮಗೆ ಕಂಪ್ಲೀಟ್ ಸಮ್ಮರಿ ಹೇಗಿತ್ತು ಥಾಮಸ್ ಹಾಬ್ಸ್ ಅವ್ರ ಬಗ್ಗೆ ಅನ್ನೋದನ್ನು ಒಂದು ವಿಡಿಯೋ ಮುಖಾಂತರ ಕೊನೆಗೆ ಇಷ್ಟು ಲೆಂತಿಯಾಗಿ ಕೇಳಿದ್ಮೇಲೆ ರಿಫ್ರೆಶ್ ಆಗಬೇಕಲ್ವಾ. ಜಸ್ಟ್ ವಾಚ್ ದಿಸ್ ವಿಡಿಯೋ ವಿಚ್ ಸೇಸ್ ಸಮಥಿಂಗ್ ಅಬೌಟ್ ಥಾಮಸ್ ಹಾಬ್ಸ್. Thomas Hobbes was a 17th century English philosopher who's on hand to guide us through one of the thorniest issues of politics. To what extent should we patiently obey rulers, especially those who are not very good, and to what extent should we start revolutions and depose governments in search of a better world?
Hobbes's thinking is inseparable from one major event that began when he was 64 years old and was to mark him so deeply it coloured all his subsequent thinking. Remarkably, he died when he was 91, and so everything he's remembered for today he wrote after the age of 60. This event was the English Civil War, a vicious, divisive, costly and murderous conflict that raged across England for almost a decade and pitted the forces of king against parliament, leading to the deaths of some 200,000 people on both sides. Hobbes was by nature a deeply peaceful and cautious man. He hated violence of all kinds, a disposition that had begun at the age of 4, when his own father, a clergyman, was disgraced and abandoned his wife and family after he'd got into a fight with another vicar on the steps of his parish church in a village in Wiltshire. The work for which we chiefly remember Hobbes, Leviathan, was published in 1651. It is the most definitive, persuasive and eloquent statement ever produced as to why one should obey government authority, even of a very imperfect kind, in order to avoid the risk of chaos and bloodshed. To understand the background of Hobbes's conservatism, it helps to realize that across Western Europe in the 17th century, political theorists were beginning to ask, with a new directness, on what basis subjects should obey their rulers. For centuries, way back into the Middle Ages, there'd been a standard answer to this, contained in a theory called the divine right of kings. This was a blunt, simple, but highly effective theory, stating that it was none other than God who'd appointed all kings and that one should obey these monarchs for one clear reason, because God said so, and he would send you to hell if you didn't agree. But this was no longer proving quite so persuasive to many thoughtful people, who argued that the right to rule ultimately lay not with kings, but with ordinary people who gave kings power, and therefore should only expect to take orders from kings so long as, but only so long, as things were working out quite well for them. This was known as the social contract theory of government. Hobbes could see that the divine right of kings theory was nonsense and, what's more, was going to be increasingly unpersuasive as religious observance declined. He himself was, privately, an atheist. At the same time, Hobbes was deeply scared of the possible consequences of the social contract theory, which could encourage people to depose rulers whenever they felt a little unhappy with their lot. Hobbes had received a first-hand account of the beheading of King Charles I on a scaffold in front of the banqueting house of the Palace of Whitehall in 1649, and his intellectual labours were directed at making sure that such ghastly primitive scenes would never be repeated. So, in Leviathan, Hobbes puts forward an ingenious argument that tries to marry up social contract theory with a defence of total obedience and submission to traditional authority. The way he did this was to take his readers back in time to a period he called the state of nature, before there were kings of any kind, and to get them to think about how governments would have arisen in the first place. Key to Hobbes's argument was that the state of nature would not have been a pretty place, because humans, left to their own devices, without a central authority to keep them in awe, would quickly have descended into squabbling, infighting, and intolerable bickering. It would have been a little like the English Civil War, but with people in bearskins bashing each other around with flint tools. In Hobbes's famous formulation, life in the state of nature would have been nasty, brutish, and short. As a result, out of fear and dread of chaos, people were led to form governments. They had done this willingly, as social contract theorists maintained, but also under considerable compulsion, fleeing into the arms of strong authority, which they therefore, Hobbes argued, had a subsequent duty to keep obeying, with only a few rights to complain if they didn't like it. The only right that people might have to protest about an absolute ruler, or Leviathan as Hobbes called him, was if he directly threatened to kill them. However, if the ruler merely stifled opposition, imposed onerous taxes, crippled the economy, and locked up dissidents willy-nilly, this was absolutely no reason to take to the streets and demand a change of government. As Hobbes wrote, "Though of so unlimited a power men may fancy many evil consequences, yet the consequences of the want of it, which is perpetual war of every man against his neighbour, are much worse."
He admitted that a ruler might come along with an inclination to do wicked deeds, but the people would still have a duty to obey this person, as human affairs cannot be without some inconvenience. But this inconvenience is anyway the fault of the people, not the sovereign, because, as Hobbes adds, if men could rule themselves, there would be no need at all of a common coercive power. As he went on, he that complaineth of injury from his sovereign complaineth of that whereof he is the author himself, and therefore ought not to accuse any man but himself. Hobbes's theory was dark, cautious, and not especially hopeful about government. In our more optimistic moments, we want him to be wrong, but it seems Hobbes's name will always be relevant and fresh again when revolutions, motivated by a search for liberty, go horribly awry. Hobbes maintained in the preface to Leviathan that he had written the book without partiality, without application, and without other design than to set before men's eyes the mutual relationship between protection and obedience. Thank you, students, for watching.